ತುಮಕೂರು ಜಿಲ್ಲೆಯಲ್ಲಿದೆ ನಾಗದೋಷ ಪರಿಹಾರದ ಕ್ಷೇತ್ರ. ಜಡೆ ಬೆಳೆಯುವ ದೈವದ ಮರ, ವಿಸ್ಮಯಗಳ ಫಲ ಈ ಅರಳಿ ಮರ. ವಿಶೇಷ ತೀರ್ಥ ಸ್ನಾನ ಮಾಡಿ ಬಂದು ದೇವರ ದರ್ಶನ ಪಡೆಯೋದೇ ಅದ್ಭುತ. ನಾಗ ದುರ್ಗಾ ಲಕ್ಷ್ಮೀ ದೇವರ ಭವ್ಯ ಮೂರ್ತಿಯ ದಿವ್ಯ ದರ್ಶನ. ವೀಕ್ಷಕರೇ, V1 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ನಾನು ನಿಮಗೆ ತಿಳಿಸಲು ಹೊರಟಿರುವ ಬಹಳ ವಿಶೇಷವಾದ ದೇವಸ್ಥಾನ ಶ್ರೀ ಚಕ್ರನಾಗ ದುರ್ಗಾಲಕ್ಷ್ಮೀ ದೇವಸ್ಥಾನ. ಇದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಹೆಬ್ಬೂರು ಹೋಬಳಿಯ ಬನ್ನಿಕೊಪ್ಪೆ ಎಂಬ ಗ್ರಾಮದಲ್ಲಿದೆ. ಕುಣಿಗಲ್ನಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿದೆ. ಈ ಕ್ಷೇತ್ರಕ್ಕೆ ಬಂದು ಶ್ರದ್ಧಾ ಭಕ್ತಿಯಿಂದ ಬೇಡಿಕೊಂಡರೆ ಸಾಕು, ನಿಮ್ಮ ಸಕಲ ಇಷ್ಟಾರ್ಥಗಳೆಲ್ಲ ಈಡೇರಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುತ್ತದೆ ಎನ್ನುವ ಇಲ್ಲಿಯ ಭಕ್ತರ ನಂಬಿಕೆ. ಅಷ್ಟು ಶಕ್ತಿಶಾಲಿಯಾದ ಶ್ರೀ ಚಕ್ರನಾಗ ದುರ್ಗಾಲಕ್ಷ್ಮಿ ಈ ದೇವಸ್ಥಾನಕ್ಕೆ ಭಕ್ತರ ದಂಡು ಹರಿದು ಬಂದು ತಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿಕೊಂಡಿರುವ ಉದಾಹರಣೆ ಇದೆ. ಹುಷಾರಿರ್ಲಿಲ್ಲ, ಕಾಯಿಲೆ ಬೀಳ್ತಾ ಇದೆ. ಇಲ್ಲಿಗೆ ಬಂದ್ಮೇಲೆ ಪರವಾಗಿಲ್ಲ. ನಮ್ಮ ಮನೆ ಕಡೆನೂ ಸ್ವಲ್ಪ ಪ್ರಾಬ್ಲಮ್ನೇ ಇತ್ತು, ಇವಾಗ ಸ್ವಲ್ಪ ಪರವಾಗಿಲ್ಲ. ನಾನಿಲ್ಲಿ 8 ತಿಂಗಳಿಂದ ಬರ್ತಾ ಇದ್ದೀನಿ. ನಮ್ಗೆ ಕೈಯೆಲ್ಲ ಥರ ಬ್ಲ್ಯಾಕ್ ಥರ ಮಚ್ಚೆ ಥರ ಆಗಿತ್ತು. ಅದು ಹೇಳಿದ್ರೆ ಇಲ್ಲಿ ಬಂದಿದ್ದಕ್ಕೆ ಎಲ್ಲ ಹೇಳಿದ್ರು ಈ ಥರ ನಾಗರದ್ದು ಇದೆ ಅಂತ. ಇವಾಗ ನೋಡಿದ್ರೆ ಎಲ್ಲ ಫುಲ್ ಕ್ಲಿಯರ್ ಆಗಿದೆ. ನನ್ನ ಮಗಳಿಗೆ ಎಲ್ಲಿ ನೋಡಿದ್ರು ಸೆಟ್ ಆಗ್ತಿರ್ಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ಅವಳಿಗೆ ಮದ್ವೆನೂ ಆಯ್ತು, ನಾವು ಕೇಳ್ಕೊಂಡಾಗ ಮಗುನೂ ಆಯ್ತು. ಎಲ್ಲ ಒಂದು ಒಳ್ಳೇದಾಗಿದೆ. ನಾವು ವ್ಯವಹಾರ ಇಲ್ದೇನೆ ಏನು ಇಲ್ದೇನೆ ಖಾಲಿ ಕೈ ಇದ್ದೆ. 1 ವರ್ಷ ಸತತವಾಗಿ 1 ವರ್ಷ ಮನೇಲಿ ಕೂತಿದ್ದೆ. ಅಮ್ಮನ ದೇವಸ್ಥಾನಕ್ಕೆ ಬಂದ ಮೇಲೆ ನನಗೆ ಒಂದು ವ್ಯವಹಾರ ಆಯ್ತು. ಒಂದು ಮೆಡಿಕಲ್ ನಂದೇ ಸ್ವಂತ ಮೆಡಿಕಲ್ ಇಟ್ಟಿದ್ದೀನಿ. ಈಗ ಎಲ್ಲ ಏನ್ ತೊಂದರೆ ಇಲ್ಲ ಸರ್, ಎಲ್ಲ ಅನುಕೂಲ ಮಾಡ್ಕೊಟ್ಟಿದೆ ಅಮ್ಮ. ರಾಜ್ಯದಿಂದ ಹಾಗೂ ಹೊರ ರಾಜ್ಯದಿಂದ ಈ ದೇವಸ್ಥಾನಕ್ಕೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಿಸಿದ್ದು ದೇವರ ವಿಶೇಷ ಅನುಗ್ರಹ ಸಿದ್ಧಿಯಾಗುವುದನ್ನ ಇಲ್ಲಿ ನೀವು ಕಾಣಬಹುದು. ಇನ್ನು ಈ ದೇವಸ್ಥಾನದ ಸ್ಥಾಪನೆಯ ಬಗ್ಗೆ ಹೇಳೋದಾದರೆ, ನರಸೇಗೌಡ ಎಂಬುವರು ಈ ಹಿಂದೆ ಬೆಂಗಳೂರಿನಲ್ಲಿ ಕಾರ್ಖಾನೆಯನ್ನ ನಡೆಸುತ್ತಿದ್ದರು. ಇವರು ಮೂಲತಃ ಮಾಗಡಿಯವರಾಗಿದ್ದು ಸ್ಥಿತಿವಂತರಾಗಿದ್ದ ಇವರು ಈ ಗ್ರಾಮದಲ್ಲಿ ಇರುವ ಹೆಣ್ಣನ್ನು ಮದುವೆಯಾಗುತ್ತಾರೆ. ಇಲ್ಲಿ ಮದುವೆಯಾದ ನಂತರ ಇವರ ಬದುಕಿನಲ್ಲಿ ಅತಿ ದೊಡ್ಡ ಪವಾಡ ನಡೆಯುತ್ತದೆ. ಪ್ರತಿದಿನ ಅವರ ಕನಸಿನಲ್ಲಿ ನಾಗರ ಕಲ್ಲು, ದೇವಿಯ ವಿಗ್ರಹ ಕಾಣಿಸಿದಾಗ ಇದರಲ್ಲಿ ಏನೋ ಮಹತ್ವವಿದೆ ಅಂತ ಅನಿಸುತ್ತದೆ. ತಕ್ಷಣ ಅವರು ಆ ಊರ ಜನರೊಂದಿಗೆ ಚರ್ಚೆ ಮಾಡಿ ಇಲ್ಲಿ ಒಂದು ದೇವಸ್ಥಾನ ಕಟ್ಟಿಸಿ ಇವರು ಧರ್ಮದರ್ಶಿಗಳಾಗಿ ಆಯ್ಕೆಯಾಗಿ ಇಲ್ಲಿಯೇ ನೆಲೆಸುತ್ತಾರೆ. ಬೆಂಗಳೂರಿನಂತಹ ದೊಡ್ಡ ನಗರದಿಂದ ಇಲ್ಲಿಗೆ ನಿತ್ಯ ಜನ ಬರುತ್ತಾರೆ. ಪ್ರತಿ ತಿಂಗಳ ಪೌರ್ಣಮಿಯಂದು ವಿಶೇಷ ದೇವಿ ಪೂಜೆ ಹಾಗೂ ಉತ್ಸವ ನಡೆಯುತ್ತದೆ. ಹಾಗೂ ಈ ದೇವಸ್ಥಾನ ವಾರದ 7 ದಿನವೂ ಭಕ್ತಾದಿಗಳಿಗಾಗಿ ತೆರೆದಿದ್ದು ಎಲ್ಲರಿಗೂ ನಿತ್ಯ ಅನ್ನದಾಸೋಹ ಇರುತ್ತದೆ. ಇನ್ನೊಂದು ಬಹಳ ವಿಶೇಷವೆಂದರೆ ಇಲ್ಲಿರುವ ಅರಳಿ ಮರದ ಬುಡದಲ್ಲಿ ದೈವದ ಜಡೆ ಬೆಳೆಯುತ್ತದೆ. ಇದು ನಿಜಕ್ಕೂ ಅಚ್ಚರಿಯಂತಿದೆ. ಹಾಗೆ ಈ ತರ ವಿಚಿತ್ರ ವಿಸ್ಮಯವನ್ನ ಬೇರೆಲ್ಲೂ ನೋಡಲು ಸಾಧ್ಯವೇ ಇಲ್ಲ. ಈ ವಿಶೇಷ ಫಲ ಕೊಡುವ ಅರಳಿ ಮರ ನಾಗದೇವರ ಕ್ಷೇತ್ರದಲ್ಲಿದ್ದು ಇದನ್ನ ಮುಟ್ಟಿ ಯಾರಾದರೂ ನಮಸ್ಕಾರ ಮಾಡಿದರೆ ನಿಂತಿರುವ ಕೆಲಸಗಳು ಸುಲಭವಾಗಿ ನಡೆಯುತ್ತದೆ. ಹಾಗೆಯೇ ಮಕ್ಕಳ ಭಾಗ್ಯ, ಕೋರ್ಟ್ ಸಮಸ್ಯೆ, ಜಮೀನಿನ ಕೆಲಸಗಳಾಗಲಿ ತೊಂದರೆಗಳಾಗಲಿ ಪರಿಹಾರವಾಗುವ ಉದಾಹರಣೆಗಳು ಬಹಳಷ್ಟಿವೆ. ವೀಕ್ಷಕರೇ,
ಸಾಧ್ಯವಾದರೆ ನೀವು ಕೂಡ ಈ ಕ್ಷೇತ್ರಕ್ಕೆ ಬಂದು ದರ್ಶನವನ್ನ ಪಡೆದುಕೊಂಡು ಧನ್ಯರಾಗಿ. ಬೇರೆ ದೇವಸ್ಥಾನಗಳಂತೆ ವಿಧ ವಿಧವಾದ ಸಮಸ್ಯೆಗಳಿಗೆ ಪೂಜೆ ಮಾಡಿಸಿ ದೇವಸ್ಥಾನಕ್ಕೆ ಅಷ್ಟು ಇಷ್ಟು ಹಣ ಕೊಡಿ ಎಂದು ಕೇಳುವುದಿಲ್ಲ. ಎಲ್ಲ ಭಕ್ತರು ಉಳಿದುಕೊಳ್ಳಲು ಚಾಪೆ ಹೊದಿಕೆಗಳನ್ನು ದೇವಸ್ಥಾನದವರೇ ಕೊಡುತ್ತಾರೆ. ಇನ್ನು ನಿಮ್ಮ ಕಷ್ಟಗಳು ಏನೇ ಇರಲಿ ಈ ನಾಗದೇವರ ಕೊರಳಿಗೆ ಹಾಕಿಬಿಡಿ. ನಂತರ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದರೆ ನಿಮ್ಮ ಕಷ್ಟ ಪರಿಹಾರವಾಗುತ್ತದೆ. ಶ್ರೀಚಕ್ರ ನಾಗದುರ್ಗಾ ಮಹಾಲಕ್ಷ್ಮಿಯ ಕ್ಷೇತ್ರ, ಬನ್ನಿಕುಪ್ಪೆ, ಹೆಬ್ಬೂರು ಹೋಬಳಿ, ತುಮಕೂರು ತಾಲೂಕು. ಅಮ್ಮನವರು ಬಹಳ ವಿಶೇಷವಾಗಿ 12 ವರ್ಷದಿಂದ ಕ್ಷೇತ್ರದಲ್ಲಿ ಬಂದಂತಹ ಭಕ್ತಾದಿಗಳ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ತಾನು ಅಭಿವೃದ್ಧಿ ಮಾಡಿಕೊಂಡು ಬಂದಂತಹ ಭಕ್ತಾದಿಗಳ ಕಷ್ಟಗಳನ್ನು ನಿವಾರಣೆ ಮಾಡಿ ಅಭಿವೃದ್ಧಿಯನ್ನು ಮಾಡ್ತಾ ಭಕ್ತರಿಗೆ ಒಂದು ಶುಭಾನುಗ್ರಹವನ್ನು ಮಾಡ್ತಾ ಆಶೀರ್ವಾದವನ್ನು ಮಾಡ್ತಾ ತಾಯಿ ಏನು ಚಿಕ್ಕದಾಗಿದ್ದಂತಹ ಗಿಡವಾಗಿದ್ದಂತಹ ತಾಯಿ ಇವತ್ತು ಎಮ್ಮರವಾಗಿ ಹೇಗೆ ನೋಡ್ಬೋದು, ಅರಳಿ ಮರ ಹೇಗೆ ಎಮ್ಮರವಾಗಿ ನಿಂತಿದೆಯೋ ಹಾಗೆ ಕ್ಷೇತ್ರವೂ ಸಹ ಎಮ್ಮರವಾಗಿ ನಿಂತಿದೆ. ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿ ಧರ್ಮದರ್ಶಿಗಳಾಗಿ ನರಸೇಗೌಡರು ಹಾಗೂ ಅವರ ಪರಿವಾರವೆಲ್ಲವೂ ಸಹ ಬಹಳ ಶ್ರದ್ಧಾಭಕ್ತಿಯಿಂದ ಕ್ಷೇತ್ರಕ್ಕೆ ಸೇವೆಯನ್ನು ಮಾಡಿಕೊಂಡು ಬಂದಂಥ ಭಕ್ತಾದಿಗಳಿಗೆ ಅವರಿಗೆ ಬೇಕಾದಂಥ ಉಪಚಾರಗಳನ್ನು ವ್ಯವಸ್ಥೆಯನ್ನು ಮಾಡಿಕೊಂಡು ಅವರ ಕಷ್ಟಗಳನ್ನು ಆಲಿಸಿ ಏನೇನು ಪರಿಹಾರಗಳು ಹೇಳಬೇಕೋ ಏನೇನು ಪರಿಹಾರಗಳನ್ನು ತೋರಿಸ್ಬೇಕೋ ಎಲ್ಲವನ್ನು ತೋರಿಸಿ ಬಹಳ ಅತ್ಯುತ್ತಮವಾಗಿ ಇರುವಂಥ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಯಾರೇ ಭಕ್ತಾದಿಗಳು ಏನೇ ಕಷ್ಟ ಅನ್ಕೊಂಬರ್ಲಿ ಅಥವಾ ಸುಖ ಅನ್ಕೊಂಬರ್ಲಿ ದುಃಖ ಅಂತ ಬರಲಿ, ಯಾಕೆಂದರೆ ಪ್ರಪಂಚದಲ್ಲಿ ಎರಡಿದೆ, ವೈಟ್ ಆ್ಯಂಡ್ ಬ್ಲ್ಯಾಕ್ ಅಂತೇಳಿ. ದೇವರು ನಮ್ಮ ಕೈ ಕೊಟ್ಟಿದ್ದಾರೆ, ವೈಟ್ ಅಂದೆ ಮತ್ತು ಬ್ಲ್ಯಾಕ್.
ಇಲ್ಲಿ ಕ್ಷೇತ್ರಕ್ಕೆ ಬಂದ್ರೆ ಬ್ಲಾಕ್ ಇದ್ದಾಗೆ ಯಾರೇ ಸಹ ತಮ್ಮ ಕಷ್ಟ ಏನೇ ಕಷ್ಟ ಇರಲಿ, ಸಂತಾನ ವಿಚಾರ ಆಗಿರ್ಬೋದು ಅಥವಾ ವಿವಾಹ ವಿಚಾರಗಳಾಗಿರ್ಬೋದು ಅಥವಾ ಕುಟುಂಬದಲ್ಲಿ ಸತಿಪತಿಗಳ ಕಲಹಗಳಾಗಿರ್ಬೋದು ಅಥವಾ ಅತ್ತೆ ಸೊಸೆಯರ ಜಗಳಗಳಾಗಿರ್ಬೋದು ಅಥವಾ ತಾವು ಮಾಡತಕ್ಕಂತಹ ಕೆಲಸ ಕಾರ್ಯಗಳು ವ್ಯಾಪಾರ ವ್ಯವಹಾರಗಳಲ್ಲಾಗಿರ್ಬೋದು, ಹಾಗೆ ಇನ್ನು ವಿಶೇಷವಾಗಿ ಭೂ ವ್ಯವಹಾರಗಳು ಈಗೆಲ್ಲ ಸಾಮಾನ್ಯವಾಗಿ ಕೇಳ್ತಾ ಇರುವಂಥದ್ದು, ಎಲ್ಲರೂ ಸ್ವಾಮಿ ಭೂಮಿಗಳು ನಮ್ಮ ಹೆಸ್ರಿಗೆ ಆಗ್ತಾ ಇಲ್ಲ, ಅಥವಾ ದುಡ್ಡು ತಗೊಳ್ದಂಥವ್ರು ವಾಪಸ್ ನಮಗೆ ಕೊಡ್ತಾ ಇಲ್ಲ, ದುಡ್ಡು ಕೊಟ್ಟರೆ ಅಥವಾ ನಾವು ದುಡ್ಡು ಕೊಡ್ಲಿಕ್ಕೂ ಆಗ್ತಾ ಇಲ್ಲ, ಸಾಲಗಾರರಾಗಿದ್ದೇವೆ, ಭಾಳ ಸಮಸ್ಯೆಯಲ್ಲಿದ್ದೇವೆ ಅಂತ ಹೇಳುವಂಥವ್ರು ಭಾಳ ಜನ ಜಾಸ್ತಿ. ಆದರೆ ನಮ್ಮ ಕ್ಷೇತ್ರಕ್ಕೆ, ಅಮ್ಮನವರ ಕ್ಷೇತ್ರಕ್ಕೆ, ನಾಗಲಕ್ಷ್ಮಿಯ ಕ್ಷೇತ್ರಕ್ಕೆ ಬಂದರೆ ಅವೆಲ್ಲವೂ ಸಹ ಶೀಘ್ರವಾಗಿ ಆದಷ್ಟು ಕಾಲೋಚಿತವಾಗಿ ಅವರ ಸಂಕಲ್ಪಗಳೇನಿದೆ, ಅವರ ಕಷ್ಟಗಳೇನಿದೆ ಅದರ ಅನುಸಾರವಾಗಿ ಎಲ್ಲವೂ ನಿವಾರಣೆ ಆಗುತ್ತೆ. ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಪ್ರತಿ ಹುಣ್ಣಿಮೆಯಲ್ಲಿ ಭಗವತಿಯ ಸನ್ನಿಧಾನದಲ್ಲಿ ಪೌರ್ಣಮಿ ಹುಣ್ಣಿಮೆಯಲ್ಲಿ ವಿಶೇಷವಾಗಿ ಪೂಜಾ ಕೈಂಕರ್ಯಗಳು ನೆರವೇರುತ್ತೆ. ಏನೇನು ನೆರವೇರುತ್ತೆ? ಸಂಜೆ ಸಂಕಲ್ಪಗಳಿರುತ್ತೆ, ಅವರ ಪರಿಹಾರಗಳಿಗೆ ಏನೇನು ಕ್ರಮಗಳನ್ನು ಸೂಚಿಸಬೇಕೋ ಆ ಕ್ರಮಗಳನ್ನು ಸೂಚಿಸುವಂಥದ್ದು, ಅಥವಾ ಅವರ ಕಷ್ಟಗಳನ್ನು ನಾವು ತಿಳ್ಕೊಳ್ಳುವಂಥದ್ದು, ಆ ತಿಳ್ಕೊಂಡು ಅದಕ್ಕೆ ಏನು ಪರಿಹಾರಗಳನ್ನು ಸೂಚಿಸಬೇಕೋ ಅದನ್ನು ನಿರಂತರವಾಗಿ ಅವರ ಸಂಪರ್ಕಿಸಿ ಅವರಿಗೆ ಪರಿಹಾರಗಳನ್ನು ತಿಳಿಸುವಂಥದ್ದು. ಇನ್ನು ವಿಶೇಷವಾಗಿ ಈ ಮುಂದಿನ ಹುಣ್ಣಿಮೆಯಿಂದ ನವರಾತ್ರಿ ಆರಂಭವಾಗ್ತಾ ಇದೆ. ಅಮಾವಾಸ್ಯೆಯ ನಂತರ ನವರಾತ್ರಿಯ ಉತ್ಸವಗಳಿರುತ್ತೆ. ನವರಾತ್ರಿಗೆ ಒಂದೊಂದು ದಿನ ನವದುರ್ಗೆಯರ ಆರಾಧನೆ ಇರುತ್ತೆ, ಹಾಗೆ ಸಪ್ತಶತಿ ಪಾರಾಯಣಗಳಿರುತ್ತೆ. ಭಕ್ತಾದಿಗಳು ಇಂತಹ ಅವಕಾಶಗಳನ್ನು ಸದ್ಬಳಕೆ ಮಾಡ್ಕೊಬೇಕು. ಯಾಕೆ ಅಂತ ಹೇಳಿದ್ರೆ ಯಾರೂ ಸಹ ಅವಕಾಶಗಳನ್ನು ಕೊಡ್ಲಿಕ್ಕಿಲ್ಲ, ನಾವು ಹೋಗಿ ಅವಕಾಶಗಳನ್ನು ಬಯಸೋದ್ರೆ ಅವಕಾಶಗಳು ಸಿಗುತ್ತೆ. ಆದ್ರಿಂದ ಈ ನವರಾತ್ರಿಯಲ್ಲಿ ತಾಯಿಯ ಸನ್ನಿಧಾನದಲ್ಲಿ ನವದುರ್ಗೆಯರ ಆರಾಧನೆ, ನವಚಂಡಿ ಪಾರಾಯಣ, ಚಂಡಿ ಪಾರಾಯಣ ಎಲ್ಲವೂ ನೆರವೇರುತ್ತೆ. ಎಲ್ಲರೂ ಬಂದು ಭಾಗವಹಿಸ್ಬೋದು. ಹಾಗೆ ವಿಶೇಷವಾಗಿ ಮುಂದಿನ ಪೌರ್ಣಮಿಯಿಂದ ಪ್ರತ್ಯಂಗಿರಾ ದೇವಿ ಆರಾಧನೆ, ಹೋಮ ಕೈಂಕರ್ಯ ನೆರವೇರುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ಮೊದಲು ಒಂದು ಜ್ವರ ಬತ್ತು ಅಂತ ಹೇಳಿದ್ರೆ ಒಂದು ಮೆಡಿಕಲ್ಗೆ ಹೋಗಿ ಏನೋ ಮಾತ್ರೆನೋ ಟಾನಿಕ್ಕೋ ತೊಗೊಂಬಂದು ನಾವು ಕಾಯಿಲೆಯನ್ನು ವಾಸ ಮಾಡ್ಕೋತಾ ಇದ್ವಿ. ಈಗ ಬರುವಂತಹ ಕಾಯಿಲೆಗಳು ಹೇಗಿದೆ ಅಂದರೆ ನಾವು ತಿನ್ನೋ ಆಹಾರವೂ ಸಹ ವಿಷವಾಗಿದೆ. ಹಾಗಾಗಿ ಎಲ್ಲವೂ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗಬೇಕು, ಸ್ಕ್ಯಾನಿಂಗ್ಗಳು ಮಾಡಿಸ್ಕೊಬೇಕು, ಅದಕ್ಕೆ ಪರಿಹಾರಗಳನ್ನ ಕೊಂಡ್ಕೊಬೇಕು. ಹೇಗೆ ನಾವು ದಿನನಿತ್ಯ ಜೀವನದಲ್ಲಿ ಅದನ್ನು ಮಾಡ್ತೇವೋ ಅದೇ ರೀತಿ ನಮ್ಮ ಈ ಧಾರ್ಮಿಕ ವಿಧಾನಗಳಲ್ಲಿ ಆಧ್ಯಾತ್ಮಿಕಗಳಲ್ಲಿ ಈ ರೀತಿ ಬಹಳ ತೊಂದರೆಗಳು. ಎಲ್ಲರೂ ಹೇಳ್ತಾರೆ ಸಹಜವಾಗಿ ಈಗ ಬಂದಂಥವ್ರು, ಇಲ್ಲಿ ಒಂದು 300-400 ಜನ ಬಂದಿರ್ಬೋದು, ಅದರಲ್ಲಿ ಹೇಳಿದ್ದಂಥದ್ದೆಲ್ಲ ಸ್ವಾಮಿ ಯಾರೋ ಮಾಡಿಸಿದ್ದಾರೆ, ಅಥವಾ ತೊಂದರೆಗಳಿದೆ, ಮಾಟ ಮಂತ್ರಗಳಾಗಿದೆ, ಅಥವಾ ದೃಷ್ಟಿದೋಷಗಳಾಗಿದೆ, ಸಂತಾನದಲ್ಲಿ ಪ್ರಾಬ್ಲಮ್ ಆಗಿದೆ, ಭೂ ವ್ಯವಹಾರಗಳೇ ಅತಿ ಹೆಚ್ಚಾಗಿ ಬಂದಿರೋದ್ರಿಂದ ನಾವೆಲ್ಲ ದೇವಸ್ಥಾನ ಆಡಳಿತ ಮಂಡಳಿ, ಧರ್ಮದರ್ಶಿಗಳು, ಬರ್ತಕ್ಕಂಥ ಆಚಾರ್ಯರು ಎಲ್ಲರೂ ಕೂತ್ಕೊಂಡು ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಮುಂದಿನ ಪೌರ್ಣಮಿಯಿಂದ ಪ್ರತ್ಯಂಗಿರಾ ದೇವಿಯ ಆರಾಧನೆಯನ್ನು ಮಾಡಿ ಪ್ರತ್ಯಂಗಿರಾ ದೇವಿಯ ಹೋಮ ಕೈಂಕರ್ಯ ನೆರವೇರುತ್ತೆ. ಬಂದಂಥ ಭಕ್ತಾದಿಗಳಿಗೆ ಏನು ಈಗ ಪರಿಹಾರಗಳು ಸಿಗ್ತಾ ಇದೆ ಅದು ಇನ್ನೂ ಶೀಘ್ರವಾಗಿ ಆದಷ್ಟು ಬೇಗ ಪರಿಹಾರಗಳಾದರೆ ಅವ್ರಿಗೂ ಒಂದು ಸಮಾಧಾನ ಇರುತ್ತೆ. ಕೆಲಸ ಕಾರ್ಯಗಳಾದರೆ ದೇವಸ್ಥಾನಗಳಲ್ಲೂ ಅಭಿವೃದ್ಧಿ ಆಗುತ್ತೆ. ಭಗವತಿಯ ಆಶೀರ್ವಾದ ಎಲ್ಲರಿಗೂ ಪ್ರಾಪ್ತಿಯಾಗಲಿ ಎಂಬ ಒಂದು ಸದುದ್ದೇಶದಿಂದ ಲೋಕ ಕಲ್ಯಾಣಾರ್ಥವಾಗಿ ಮುಂದಿನ ಪೌರ್ಣಮಿಯಿಂದ ಪ್ರತಿ ಪೌರ್ಣಮಿಯ ಹಿಂದಿನ ದಿನ ಸಂಜೆ ರಾತ್ರಿ ಪ್ರತ್ಯಂಗಿರಾ ದೇವಿಯ ಆರಾಧನೆ, ಹೋಮ ಕೈಂಕರ್ಯ ನೆರವೇರುತ್ತೆ. ಹಾಗೆ ಪೌರ್ಣಮಿಯ ಮುಂದಿನ ದಿನ ಭಗವಂತನಿಗೆ ಕ್ಷೀರ ಮತ್ತು ಹರಿದ್ರಾಭಿಷೇಕ, ಇದು ಬಹಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಅರಿಶಿಣದಲ್ಲಿ ಸರ್ವ ರೋಗಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದೆ. ಹಾಗೆ ಕ್ಷೀರ ಅಮೃತ ಅನ್ನುವಂಥದ್ದು ಎಲ್ರಿಗೂ ಗೊತ್ತು. ಅಮೃತ ಅನ್ನುವಂಥದ್ದು ಸಾವೇ ಇಲ್ಲದಂಥದ್ದು, ನಿರಾಮಯವಾಗಿರುವಂಥದ್ದು. ಆದ್ರಿಂದ ನಿರ್ಮಲವಾಗಿರುವಂತಹ ಕ್ಷೀರ ಮತ್ತೆ ಹರಿದ್ರಾಭಿಷೇಕ ನೆರವೇರುತ್ತೆ. ಆ ಹರಿದ್ರಾಭಿಷೇಕ ನೆರವೇರುವಂತಹ ಜಲ ಉದಕವನ್ನ ಬಂದಂತ ಭಕ್ತಾದಿಗಳಿಗೆ ತೀರ್ಥ ಸ್ನಾನವನ್ನ ಮಾಡಿಸ್ತೇವೆ. ತೀರ್ಥ ಸ್ನಾನ ಮಾಡಿಸುವಂತ ಉದ್ದೇಶ, ಯಾವುದೇ ಕಲ್ಮಶಗಳಿದ್ರೆ ದೇಹದಲ್ಲಾಗಿರ್ಬೋದು ಅಥವಾ ಮನಸ್ಸಿನಲ್ಲಾಗಿರ್ಬೋದು, ಯಾವುದೇ ಕಲ್ಮಶಗಳಿದ್ರೆ ಆ ಕಲ್ಮಶಗಳ ನಿವಾರಣೆ ಆಗಿ ಹಾಗೆ ಅವರ ಪುಣ್ಯ ಫಲ ಪ್ರಾಪ್ತಿಗಾಗಿ ನೆರವೇರುವಂಥದ್ದು ತೀರ್ಥ ಸ್ನಾನ. ಈ ತೀರ್ಥ ಸ್ನಾನವನ್ನ ಮುಗಿಸ್ಕೊಂಡು ಕಲಶ ಪೂಜೆ ಆಗುತ್ತೆ, ಮಂಡಲಾರಾಧನೆ ಆಗುತ್ತೆ. ಭಗವತಿಗೆ ಅವರ ಸೇವೆಯನ್ನ, ಅವನ ಸಂಕಲ್ಪವನ್ನ ಸಮರ್ಪಿಸಿ ಭಗವಂತನಿಗೆ ಆಶೀರ್ವಾದವನ್ನ ಪಡೆಯುವಂತಹ ಕೈಂಕರ್ಯಗಳು ನಿತ್ಯಾನುಸಾರವಾಗಿ ಪ್ರತಿ ಪೌರ್ಣಮಿಯಲ್ಲಿ ನೆರವೇರುತ್ತೆ. ಆದ್ರಿಂದ ಸದ್ಭಕ್ತಾದಿಗಳೆಲ್ಲರೂ ಸಹ ಏನು ನಾಗದೇವತೆಯ ಸನ್ನಿಧಾನಕ್ಕೆ ಬರ್ತಾರೋ ಹರಿಸ್ಕೊಂಡು ಅವರೆಲ್ಲರಿಗೂ ಶುಭವಾಗ್ಲಿ, ಒಳ್ಳೆಯದಾಗ್ಲಿ, ಶುಭ ಫಲ ಪ್ರಾಪ್ತಿಯಾಗಲಿ.
ಅಮ್ಮ ನಮಸ್ತೆ, ನಿಮ್ಮ ಹೆಸರು? ಗೀತಾ ಅಮ್ಮ ಯಾವ ಊರಿಂದ ಬರ್ತಾ ಇರೋದು? ತಮಿಳ್ನಾಡಿಂದ ಬರ್ತಾ ಇರೋದು. ಎಷ್ಟು ವರ್ಷದಿಂದ ಈ ಕ್ಷೇತ್ರಕ್ಕೆ? 2 ವರ್ಷದಿಂದ. ಈ ಕ್ಷೇತ್ರಕ್ಕೆ ಬಂದ್ಮೇಲೆ ಏನೆಲ್ಲ ಒಳ್ಳೇದಾಗಿದೆ ಅವಾಗ? ನಮಗ್ ಪರವಾಗಿಲ್ಲ, ತುಂಬಾ ಒಳ್ಳೇದಾಗೈತೆ. ನನ್ಗೆ ತುಂಬಾ ಕಷ್ಟ ಇತ್ತು, ಪರವಾಗಿಲ್ಲ. ಇವಾಗ ತುಂಬಾ ಕಷ್ಟ ಇತ್ತು, ನನ್ಗೆ ಹುಷಾರಿರ್ಲಿಲ್ಲ, ಕಾಯಿಲೆ ಬೀಳ್ತಾ ಇದೆ. ಇಲ್ಲಿಗೆ ಬಂದ್ಮೇಲೆ ಪರವಾಗಿಲ್ಲ. ನಮ್ಮ ಮನೆ ಕಡೆನೂ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಇವಾಗ ಸ್ವಲ್ಪ ಪರವಾಗಿಲ್ಲ. ರಾಮಚಂದ್ರ ರಾವ್. ನಾನಿಲ್ಲಿ 8 ತಿಂಗಳಿಂದ ಬರ್ತಾ ಇದ್ದೀನಿ. ನಮ್ಗೆ ಕೈ ಎಲ್ಲ ತರ ಬ್ಲಾಕ್ ತರ ಮಚ್ಚೆ ತರ ಆಗಿತ್ತು. ಅದು ನೋಡಿದ್ರೆ ಇಲ್ಲಿ ಬಂದಿದ್ಕೆ ಎಲ್ಲ ಹೇಳಿದ್ರು ಈ ತರ ನಾಗರದ ಇದೆ ಅಂತ. ಇವಾಗ ನೋಡಿದ್ರೆ ಎಲ್ಲ ಫುಲ್ ಕ್ಲಿಯರ್ ಆಗಿದೆ. ಕಾಲೆಲ್ಲ ಈ ತರ ಎಲ್ಲ ಬ್ಲಾಕ್ ಅಲ್ಲಲ್ಲೇ ಆಗ್ಬಿಟ್ಟಿದೆ. ಅಲ್ಲೆಲ್ಲ ಹೊಡ್ಕೊಬಿಟ್ಟಿರೋದು, ಒಂಥರ ಇದ್ರ ತರ ಹೊಡ್ಕೊಬಿಟ್ಟಿರೋದು. ಇದು ಬಂದಾಗ ಆಯ್ತಾ ಆ ಥರ ಬಂದು ಇಲ್ಲಿ ಬಂದಕ್ಕೆ ನಮ್ಮ ಮಾವರು ಹೇಳಿದ್ರು ಇದು ಹೋಗು ದೇವಸ್ಥಾನಕ್ಕೆ ಅಂತ ಹೋದಾಗ ಬಂದೆ. ನೋಡಿದ್ರೆ ಅವ್ರು ಹೇಳಿದ್ರು, ಸ್ವಾಮಿಗಳು ಹೇಳಿದ್ರು ಈ ಥರ ಇದು ಮಾಡಿ 3-4 ದಿವಸ ತಿರುಗಿ ಸ್ನಾನ ಮಾಡಿ 3 ಸಲ ಉಣ್ಮೆ ಅವಾಗ ಮಾಡಿ ನಿಮಗೆ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ಕೈ ಕಾಲೆಲ್ಲ ಸುಸ್ತಾಗ ಎಲ್ಲ ಇದಾಗೋದು ಎಲ್ಲ ಅದೆಲ್ಲ ಪರವಾಗಿಲ್ಲ. ಕೈ ಫುಲ್ಲು ವಾಸಿ ಕ್ಲಿಯರ್ ಆಗಿದೆ, ಎಲ್ಲ ವಾಸಿ ಆಗಿದೆ. ಭವಾನಿಬಾಯಿ ಅಂತ, ಮೈಸೂರು ಹತ್ರ ಬೆಳವಾಡಿ. ಅಲ್ಲಿಂದ ಹೆಚ್ಚು ಕಡಿಮೆ ಈಗ 8 ವರ್ಷದಿಂದ ಬರ್ತಾ ಇದ್ದೀವಿ. ನನ್ನ ಮಗಳಿಗೆ ಎಲ್ಲಿ ನೋಡಿದ್ರು ಸೆಟ್ ಆಗ್ತಿರ್ಲಿಲ್ಲ. ಇಲ್ಲಿಗೆ ಬಂದಮೇಲೆ ಅವಳಿಗೆ ಮದುವೆನೂ ಆಯಿತು, ನಾವು ಕೇಳ್ಕೊಂಡಾಗ ಮಗುನೂ ಆಯಿತು. ಎಲ್ಲ ಒಂದು ಒಳ್ಳೇದಾಗಿದೆ. ಮದುವೆ ಆಗಿದ್ದು ಈ ಕ್ಷೇತ್ರಕ್ಕೆ ಬಂದು ಅವಳಿಗೆ 1-2 ವರ್ಷ ನಾವು ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡಿಸಿದ್ಮೇಲೆ ಮದುವೆ ಸೆಟ್ ಆಗಿದ್ದು. ಮಗು ಆಗೋದು ಇಲ್ಲಿ ಬಂದು ಏನೋ ಬೇಡ್ಕೊಂಡಿದ್ಗೆ ನನ್ನ ತಾಯಿ ಮಗು ಭಾಗ್ಯನೂ ಆಯಿತು, ಮಗುನೂ ಇದೆ ಇವಾಗ ವರ್ಷದ ಮೇಲೆ 2 ತಿಂಗಳು. ಒಟ್ಟು ಇಲ್ಲಿಗೆ ಬಂದ ಮೇಲೆ ನಮ್ಗೆ ತುಂಬ ಚೆನ್ನಾಗಾಯ್ತು. ಮನೆ ಕಡೆನೂ ತುಂಬ ಇಕ್ಕಟ್ಟಿನ ಪರಿಸ್ಥಿತಿಲಿ ಇದ್ವಿ, ಎಲ್ಲ ಚೆನ್ನಾಗಾಯ್ತು. 3 ಹುಣ್ಣಿಮೆ ನೀರು ಹಾಕಿಸ್ಕೊಳ್ಳಿ. ಮಕ್ಳಿಲ್ದೇ ಇರೋರೇ ಜಾಸ್ತಿ ಬರ್ತಾ ಇರೋದು. ಬನ್ನಿ, 2 ಸಾರಿ 3 ಸಾರಿ ಬಂದ್ರೆ ಆಗಲ್ಲ, ಬರಬೇಕು. ನಿಮ್ಮ ಮನ್ ಪೂರ್ತಿ ಅಮ್ಮನ್ಗೆ ಏನು ನಿಮ್ದು ಹರಕೆ ಏನೈತೆ ಸಲ್ಲಿಸ್ರಿ. ಏನೋ ಅವರು ತುಂಬಾ ಕಷ್ಟದಿಂದ ಈ ದೇವಸ್ಥಾನ ವೃದ್ಧಿ ಮಾಡ್ತಾ ಇರೋದು. ಅವ್ರಿಗೂ ಕಷ್ಟ ಇದೆ, ಇಲ್ಲ ಅಂತಲ್ಲ. ಏನೋ ಎಲ್ರಿಗೂ ಒಂದು ಬಡಬಗ್ರಿಗೆ ಎಲ್ಲ ಒಳ್ಳೇದಾಗ್ಲಿ ಅಂತ ನರಸೇಗೌಡರು ತುಂಬಾ ಪ್ರಯತ್ನ ಪಟ್ಟು ಮಾಡ್ತಾ ಇದ್ದಾರೆ. ಒಳ್ಳೇದಾಗ್ಲಿ, ಬನ್ನಿ. ಮಕ್ಳಂತೂ ಗ್ಯಾರಂಟಿ ಆಗ್ತದೆ, ಅದೊಂದು ಭರವಸೆ ನಾನು ಕೊಡ್ತೀನಿ. ಯಾಕಂದ್ರೆ ನನ್ನ ಮಗಳಿಗಾಗಿದೆ, ಒಳ್ಳೇದಾಗುತ್ತೆ. ಬನ್ನಿ ಎಲ್ಲ. ವಿನೋದ್ ಕುಮಾರ್ ಅಂತ ಸರ್, ನೀವು ಎಲ್ಲಿಂದ ಬರ್ತಾ? ನಾವು ಹುಣಸೂರು, ಮೈಸೂರು ಡಿಸ್ಟಿಕ್ ಹುಣಸೂರು. ಸರ್, ನಾವು 2 ವರ್ಷದಿಂದ ಬರ್ತಾ ಇದ್ದೀವಿ. 2 ವರ್ಷದಿಂದ ಬರ್ತಾ ಇದ್ದೀವಿ. ಏನು ಅನುಭವ ಆಗಿದೆ? ನಮ್ಗೆ ಮೊದ್ಲಿಗೆ ನಮ್ಗೆ ಇಲ್ಲಿ ಬರ್ಬೇಕು ಅಂತ ಅಂದ್ರೆ ನಮ್ಮ ಪ್ರಶಾಂತ್ ಅವ್ರು ಹೇಳಿದ್ರು, ಅವ್ರು ಬರ್ತಿದ್ರು.
ಅವ್ರಿಗೆ ಅವರಾದ್ಮೇಲೆ ನಮ್ಗೆ ಹಿಂಗ್ ಬರ್ಬೇಕು, ಹಿಂಗ್ ಒಳ್ಳೇದಾಗುತ್ತೆ ಅಂತ ಅಂದ್ರು. ನಮ್ಗೆ ಆಮೇಲೆ ಬಂದ್ಮೇಲೆ ತುಂಬಾ ಒಳ್ಳೇದಾಗಿದೆ. ಮತ್ತೆ ಏನಂತ ಅಂದ್ರೆ ನಾವು ವ್ಯವಹಾರ ಇಲ್ದೇನೆ ಏನು ಇಲ್ದೇನೆ ಖಾಲಿ ಕೈಲಿದ್ದೆ. 1 ವರ್ಷ ಸತತವಾಗಿ 1 ವರ್ಷ ಮನೇಲಿ ಕೂತಿದ್ದೆ. ಒಟ್ನಲ್ಲಿ ಅಮ್ಮನ ದೇವಸ್ಥಾನಕ್ಕೆ ಬರ್ತಾ ಇದೆ. ಅಮ್ಮನ ದೇವಸ್ಥಾನಕ್ಕೆ ಬಂದ ಮೇಲೆ ನನಗೆ ಒಂದು ವ್ಯವಹಾರ ಆಯ್ತು. ಒಂದು ಮೆಡಿಕಲ್, ನಂದೇ ಸ್ವಂತ ಮೆಡಿಕಲ್ ಇಟ್ಟಿದ್ದೀನಿ. ಈಗ ಮೆಡಿಕಲ್ ಇಟ್ಟಿದ್ದೀನಿ. ಎಲ್ಲ ಏನ್ ತೊಂದರೆ ಇಲ್ಲ ಸರ್, ಎಲ್ಲ ಅನುಕೂಲ ಮಾಡ್ಕೊಟ್ಟಿದೆ ಅಮ್ಮ ಕೇಳೋದು ಒಂದೇ, ಭಕ್ತಿ ಮಾತ್ರ ಕೇಳೋದು. ಈ ಕ್ಷೇತ್ರಕ್ಕೆ ಬಂದವರು ಯಾರು ಹಸ್ಕೊಂಡು ಹೋಗಿಲ್ಲ, ಯಾರು ಇದಾಗಿಲ್ಲ, ಕೆಟ್ಟು ಇಲ್ಲ. ಏನಂದ್ರೆ ಅಮ್ಮ ಮನಸ್ಪೂರ್ವವಾಗಿ ಒಂದು ಭಕ್ತಿ ಕೊಟ್ರೆ ಅಮ್ಮನ್ಗೆ, ಅಮ್ಮ ಅವ್ರ ಇಷ್ಟಾರ್ಥದ ಇರುತ್ತೆ. ಅದು ಇಷ್ಟ ಸಿದ್ಧಿ ರಸ್ತು ಆಗುತ್ತೆ. ತೀರ್ಥ ಸ್ನಾನ ಮಾಡಿದೆ. ನಾವು ಬರ್ತಾ ಮಂತ್ಲಿ ಯಾವಾಗ್ಲೂ ತೀರ್ಥ ಸ್ನಾನ ಮಾಡ್ತಾ ಇರ್ತೀವಿ. ಇಲ್ಲ ಅದು ಬಂದ್ರೆ ಇಲ್ಲಿ ನಮ್ಮ ಅವ್ರು ಮಾಡ್ಬೋದು, ಅವ್ರ ಇಷ್ಟ ಅದು. ಬಟ್ ನಮ್ಗೆ ಇಷ್ಟ ಅಂತ ನಾವು ಮಾಡಿದ್ವಿ. ಮಾಡಿದ್ಮೇಲೆ ಅವ್ರು ಹೇಳ್ತಾರೆ 3 ತಿಂಗಳು ತೀರ್ಥ ಸ್ನಾನ ಮಾಡಿ ಅಂತ. 3 ತಿಂಗಳು ಆದ್ಮೇಲೆ ಒಳ್ಳೇದಾಗುತ್ತೆ, ಅವ್ರಿಗೆ ಒಳ್ಳೇದಾಗುತ್ತೆ. ಇಲ್ಲಿ ಈ ಕ್ಷೇತ್ರಕ್ಕೆ ಬಂದವರು 1 ರೂಪಾಯಿ ಅದಕ್ಕೆ ಕೊಡಿ ಇದಕ್ಕೆ ಕೊಡಿ ಅಂತ ಕೇಳಲ್ಲ. ಏನ್ ಅಲ್ಲಿಂದ ಬರ್ತಾರಲ್ಲ ಅದು ಖರ್ಚಿಗೆ ಮಾತ್ರ. ಅವ್ರ ಇಷ್ಟ ಇದ್ರೆ ಏನಾರ ಒಂದು ಸಾಮಾನು ಅಕ್ಕಿ ಏನಾರು ಕೊಡ್ಬೋದು, ಅವ್ರ ಇಷ್ಟ ಆದ್ರೆ. ಬಲವಂತದಿಂದ ಯಾರು ಕೇಳಲ್ಲ ಇಲ್ಲಿ. ಅದೇ ಮಾಡಿ ಇದೇ ಮಾಡಿ ಅಂತ. ಅವ್ರ ಕೆಲ್ಸನೂ ಅಷ್ಟೇನೆ, ಅವರು ಯಾವ್ದು ಮಾಡ್ಬೇಡಿ ಅಂತ ಹೇಳಲ್ಲ ಈ ಕ್ಷೇತ್ರದಲ್ಲಿ. ನಮ್ದು ಮೊದ್ಲು ಬೆಂಗಳೂರಿನಲ್ಲಿ ಇದ್ವಿ, ಈ ಬೇಲಹಳ್ಳಿಗೆ ಬಂದ್ವಿ, ಮೈಸಂದ್ರ ಬೇಲಹಳ್ಳಿ. ಅಲ್ಲಿದ್ದು ಈ ಕ್ಷೇತ್ರದ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ನಾವು ನಮ್ ತವ್ರ ಮನೇನು ಇಲ್ಲೇ ಹತ್ರನೇ ಇರೋದು, ನಾಗವಲ್ಲಿ ಅಂತ. ಆದ್ರೂ ಗೊತ್ತಿರ್ಲಿಲ್ಲ ಈ ಕ್ಷೇತ್ರದ ಬಗ್ಗೆ. ಇತ್ತೀಚೆಗೆ ನಮಗ್ ಗೊತ್ತಾಗಿ ಸುಮಾರು 3 ವರ್ಷದಿಂದ ನಾನು ಬರ್ತಾ ಇದ್ದೀನಿ. ಸ್ವಲ್ಪ ಹಣಕಾಸು ಎಲ್ಲ ಬರ್ಬೇಕಿತ್ತು. ಮತ್ತೆ ಮನೆ ಮಾಡ್ಬೇಕು ಅಂದ್ರೆ ನಮಗೆ ಮನೆ ಕಟ್ಟಕ್ಕೆ ನಮ್ಗೆ ಆಸ್ಪದ ಆಗ್ತಾ ಇರ್ಲಿಲ್ಲ. ಎಲ್ಲಿ ಕೇಳಿದ್ರು ಏನೇನೋ ಹೇಳೋರು. ಆದ್ರೆ ಇಲ್ಲಿ ಬಂದ್ಮೇಲೆ ನಮ್ಮ ಹತ್ರ 1 ರೂಪಾಯಿನೂ ದುಡ್ಡು ಇರ್ಲಿಲ್ಲ. ಒಂದ್ ಪಾಯ ಹಾಕಿ 2 ವರ್ಷ ಆಗಿತ್ತು. ಅದು ಮುಂದುವರ್ಸಕ್ಕೆ ಆಗ್ತಾ ಇರ್ಲಿಲ್ಲ. 1 ರೂಪಾಯಿ ದುಡ್ಡಿಲ್ಲ. ಅದು ಎಲ್ಲಿಂದ ಬರ್ತು ಎಲ್ಲಿಂದ ಹೋಯ್ತು ಅದು ಗೊತ್ತಿಲ್ಲ. ನನ್ನ ಮಕ್ಳು ಕಷ್ಟ ಬೀಳ್ತಾರೆ ಬೆಂಗಳೂರಿನಲ್ಲಿ. ಅಲ್ಲಿಂದ ಬಂದು ಈಗ ಮನೆ ಫಿನಿಶಿಂಗ್ ಅಂತ ಬಂದಿದೆ. ಈ ಕ್ಷೇತ್ರಕ್ಕೆ ಬಂದೋದ್ಮೇಲೆನೆ ನಡೆದಿದೆ ಇದೆಲ್ಲ. ಅವಾಗವಾಗೆ ಬರ್ತಾ ಇರ್ತೀನಿ ನಾನು, ಉಣ್ಮೆಗೂ ಬರ್ತೀನಿ. ಮತ್ತೆ ನನ್ಗೇನಾದ್ರು ಬೇಜಾರಾಯ್ತಾ, ಒಂಥರ ಮನ್ಸಿಗೆ ಸಮಾಧಾನ ಆಗ್ಬೇಕು ಅಂದ್ರೆ ಈ ಕ್ಷೇತ್ರಕ್ಕೆ ಬರ್ತೀನಿ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇರ್ತೀನಿ. ಇದು ಒಂದು ಸಮಾಧಾನ ಆಗುತ್ತೆ. ಏನೋ ಒಂಥರ ಆರಾಮು, ಏನು ಇದಿಲ್ಲ. ಒಂಥರ ಏನ್ ಹೇಳ್ತಾರೆ, ಒಂದು ಮೈ ಹಗುರ ಆಯ್ತು ಅಂತಾರಲ್ಲ, ಆತರ ನನ್ಗೊಂಥರ ಸಂತೋಷ ಆಗುತ್ತೆ. ಇಲ್ಲಿಂದ ಬಂದೋದ್ರೆ ಮತ್ತೆ ಹುಣ್ಮೆ ನಾನು ಕಾಯ್ತೀನಿ, ಮತ್ತೆ ಹುಣ್ಮೆ ಬರ್ಬೇಕು ಆತರ ಕಾಯ್ತೀನಿ. ಇಲ್ಲಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳಾಗಿದೆ. ನಮ್ಮಿಂದ ಕೆಲವರು ಕೇಳ್ಪಟ್ಟು ಅದೇ ವಿಷಯವಾಗಿ ಬರ್ತಾರೆ. ಕೆಲವರು ಮಕ್ಳಿಲ್ಲ ಅಂದವರು ಬಂದು ಮಕ್ಳು, ಕೆಲವರು ನಮ್ಗೆ ದಾವಣಗೆರೆಯಿಂದ ಬಂದಿದ್ದಾರೆ, ನಮ್ಮ ಮುಖಾಂತರನೇ ಬಂದಿದ್ದು. ಅವ್ರಿಗೆ ಮದ್ವೆ ಆಗಿ 10 ವರ್ಷ ಆಗಿದೆ. ಅಣ್ಣ ತಮ್ಮ ಇಬ್ರಿಗೂ ಇಲ್ಲ, ಬೇಕಾದಷ್ಟು ಆಸ್ತಿ ಇದೆ, ಅದ್ ತಿನ್ನಕ್ ಗತಿ ಇಲ್ಲ. ಹಂಗಾಗಿ ಇಲ್ಲಿ ಬಂದ್ಮೇಲೆ ಒಬ್ರು ಕನ್ಸೀವ್ ಆಗಿದ್ದಾರೆ, ಈಗ 4 ತಿಂಗಳೇನೋ ಆಗಿದೆ. ಆತರ ಇಲ್ಲಿ ತುಂಬಾ ಜನಕ್ಕೆ ಮಕ್ಕಳಾಗಿದೆ. ಮತ್ತೆ ಕೆಲವರು ಹುಚ್ಚಿನ ತರ ಹಾಡೋದು ಅದನ್ನು ಎಲ್ಲ ಸರಿ ಹೋಗಿದೆ. ಕೆಲವ್ರಿಗೆ ಕಾಲಿದ ಬರ್ತಾ 4 ಜನ ಎತ್ಕೊಂಡ್ಬಂದ್ರು, ಹೋಗ್ತಾ ಅಯ್ಯಪ್ಪನೇ ನಡ್ಕೊಂಡೋದ. ಆ ತರ ಕೆಲಸ ಕಾರ್ಯಗಳು ಇಲ್ಲಿ ಒಳ್ಳೊಳ್ಳೆ ಕೆಲಸಗಳು ಆಗ್ತಾ ಇದೆ. ಇಲ್ಲಿ ಈ ಕ್ಷೇತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಇದೆ. ನನಗಂತೂ ಒಳ್ಳೇದಾಗಿದೆ. ಆ ಮುಖಾಂತರ ನನಗಾಗಿದ್ನ ಇನ್ನೊಬ್ರಿಗೂ ನಾನು ಹೇಳ್ತೀನಿ, ಈ ತರ ಒಳ್ಳೇದಾಗುತ್ತೆ. ಹೋಗಿ ಯಾವುದು ನಿಮ್ಗೆ ಏನ್ ಬೇಕು ಕೇಳ್ಕೊಳ್ಳಿ, ನಡ್ಕೊಳ್ರಿ, ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ. ಇಲ್ಲಿ ತೀರ್ಥ ಸ್ನಾನ ಮಾಡ್ಕೊಳ್ಳೋದು, ಇಲ್ಲಿ ಈ ಕ್ಷೇತ್ರ ನೋಡ್ರಿ, ಇದು ವೃಕ್ಷ, ಈ ವೃಕ್ಷದಲ್ಲೇನೆ ಮಹಿಮೆ ಇರೋದು. ಈ ವೃಕ್ಷದಲ್ಲೇ ನೋಡ್ರಿ, ಎಲ್ಲೂ ಇಲ್ಲ ಈ ತರ ಜಡೆ ಬಂದಿರೋದು. ಸುಮಾರು ನೋಡಿ, ಹಳ್ಳಿ ಮರದಲ್ಲಿ ಎಲ್ಲೂ ಬರ್ದಿಲ್ಲ ಈ ತರ. ಇದೇ ನೋಡಕ್ ಒಂದ್ ಸಂತೋಷ. ಇಲ್ಲಿ ಒಟ್ಟು ಹೇಳ್ಬೇಕು ಅಂದ್ರೆ ನಮ್ಮ ನಂಬಿಕೆ ಇರ್ಬೇಕು. ಆ ನಂಬಿಕೆ ಮುಖಾಂತರ ಇಲ್ಲಿ ಮಾಡಿದ್ರೆ, ಬಂದ್ರೆ, ಹೋದ್ರೆ ನಮ್ ಕೈಲಾಗಿದ್ ಸೇವೆ ಮಾಡ್ಬೇಕು. ಸೇವೆ ಮಾಡಿದಷ್ಟು ಇಲ್ಲಿ ನಮ್ಗೆ ಒಳ್ಳೇದಾಗುತ್ತೆ. ನೋಡ್ರಿ, ಉದಾಹರಣೆಗೆ ನಾವು ಏನು ಹಾಕ್ತಿವಿ, ಏನ್ ಬಿಡ್ತೀವಿ, ಏನ್ ಕೈ ಹಾಕಿದ್ರು ಕೈ ಹತ್ತುತ್ತಾ ಇರ್ಲಿಲ್ಲ. ನಮ್ಗೆ ತುಂಬಾನೇ ಕಷ್ಟ ಆಗೋದು. ಎಷ್ಟು ಲಕ್ಷನೇ ದುಡಿದ್ರು ಅದು ಎಲ್ಲೋಗೋದ ಏನ್ ಕಥೆನೋ ಗೊತ್ತೇ ಆಗ್ತಿರ್ಲಿಲ್ಲ. ಇಲ್ಲಿ ಬಂದ್ಮೇಲೆ ಒಂದು ಸರಾಗವಾಗಿ ನಡೀತಾ ಇದೆ. ನಾವು ಫ್ಯಾಮಿಲಿನಲ್ಲಿ ಯಾವುದೇ ತೊಂದ್ರೆ ಇಲ್ಲ, ಏನು ಇಲ್ಲ. ಸರ್, ನಮ್ಗೆ ಈ ಕ್ಷೇತ್ರದಲ್ಲಿ ಬಂದ್ಮೇಲೆ ಫಸ್ಟ್ ನಮ್ಮ ಮಗಳಿಗೆ ಈ ಕೈ ಕಾಲೆಲ್ಲ ನಾಗದೋಷ ತರ ಇತ್ತು, ಅದು ಕ್ಲಿಯರ್ ಆಗಿದೆ. ಆಮೇಲೆ ಊರಲ್ಲಿ ಒಂದು ಹುತ್ತ ಇತ್ತು, ಆ ಹುತ್ತನ ಪೂಜೆ ಮಾಡಕ್ಕೆ ನಮ್ಗೆ ಗೊತ್ತಿರ್ಲಿಲ್ಲ. ಇವರು ನಮ್ಮ ಸ್ವಾಮಿಗಳವ್ರು ಬಂದು, ನೀವು ಇಲ್ಲಿ ಹುತ್ತ ಪೂಜೆ ಮಾಡಿ, ನೀವು ಹುತ್ತ ಪೂಜೆ ಮಾಡ್ರೆ ನಿಮಗೆ ಒಳ್ಳೇದಾಗುತ್ತೆ, ಬಟ್ ನಿಮ್ಮ ಮನೆ ಕಾರ್ಯಗಳೆಲ್ಲ ನೆರವೇರಿಸ್ತದೆ ಅಂತ ಹೇಳಿದ್ರು. ನಾವೀಗ ಹುತ್ತನು ಪೂಜೆ ಮಾಡ್ತಾ ಇದೀವಿ. ಆಮೇಲೆ ಅಲ್ಲಿಂದ ಆಚೆಗೆ
ನಮ್ಮ ಮನೆ ಕಟ್ಬೇಕಾಯ್ತು. ಮನೇಲಿ ತೊಂದರೆ ಇತ್ತು, ಹಳೆ ಮನೇಲಿ. ಅದಕ್ಕೆ ಅಲ್ಲಿ ಒಂದು ಹೊಸ ಮನೆ ಬಂದು ಪಾಯ ಹಾಕಿ ಕೊಟ್ಟಿದ್ದಾರೆ ನಮ್ಗೆ. ಅಲ್ಲಿ ಪಾಯ ಆಗಲೇ ಕಟ್ಟಿ ಶುರು ಆಗ್ತಾ ಇದೆ, ಪ್ಲಾಸ್ಟಿಂಗು ನಡೆದಿದೆ. ಮತ್ತೆ ಗೃಹಪ್ರವೇಶ ಸ್ಟಾರ್ಟ್ ಮಾಡಿದ್ದೀರಾ ಸರ್? ಕಟ್ಟ ಆಗಿ ಪ್ಲಾಸ್ಟಿಂಗ್ ಎಲ್ಲ ನಡೆದಿದೆ. ಮತ್ತೆ ಇನ್ನು ಸ್ವಲ್ಪ ಕೆಲಸ ಇದೆ, ಅದು ಸದ್ಯಕ್ಕೆ ಗೃಹಪ್ರವೇಶ ಮಾಡ್ಬೇಕಾಗ್ತದೆ ದೀಪಾವಳಿ ಒಳಗಡೆ. ಆಮೇಲೆ ಇಲ್ಲಿ ಬಂದ್ಮೇಲೆ ನನ್ನ ಮಗಳದು ಮದುವೆ ಸೆಟ್ ಆಯ್ತು. ನಾವು ಸುಮಾರು ಒಂದು 2-3 ವರ್ಷದಿಂದ ಹುಡುಕ್ತಾ ಇದ್ವಿ, ಬಟ್ ಯಾವ್ದು ಸಕ್ಸಸ್ಫುಲ್ ಆಗಿರ್ಲಿಲ್ಲ. ಇಲ್ಲಿ ಬಂದ್ಮೇಲೆ ಅಮ್ಮನ ಹತ್ರ ಬಂದು ನಾವು ಬೇಡ್ಕೊಂಡ್ಮೇಲೆ, ಬಟ್ ಇಲ್ಲೇ ವರನೂ ಇದಾಯ್ತು, ಇಬ್ಬರು ಇಲ್ಲೇ ಇದು ಪೂಜಾರಿ ಇದು ಮಾಡಿ ಈ ಕ್ಷೇತ್ರದಲ್ಲೇ ಇಬ್ಬರಿಗೂ ಇದಾಗಿದೆ. ಇಲ್ಲೇ ಮದುವೆ, ಬಟ್ ಹುಡುಗ ಹುಡುಗಿನೂ ಇಬ್ಬರು ಒಪ್ಕೊಂಡಿದ್ದಾರೆ, ಅವ್ರ ಮನಸ್ಫೂರ್ತಿ ಒಪ್ಕೊಂಡಿದ್ದಾರೆ. ತಂದೆ ತಾಯಿಗಿಂತ ಅವ್ರಿಬ್ರು ಒಪ್ಕೊಂಡು ಆದ್ಮೇಲೆ ನಾವು ಈಗ ಮದುವೆ ಏರ್ಪಾಟ್ ಮಾಡಿದೀವಿ. ಮದುವೆ ನವೆಂಬರ್ 16-17 ತಾರೀಕು ಇಲ್ಲೇ ಈ ಕ್ಷೇತ್ರದಲ್ಲೇ ಮಾಡ್ಬೇಕಂತ ತೀರ್ಮಾನ ಮಾಡ್ಕೊಂಡಿದೀವಿ. ನಮ್ಮ ಹೆಸರು ಗಣೇಶ್ ಅಂತ ಹೇಳಿ. ಈ ಕ್ಷೇತ್ರ ಬಂದು 5 ವರ್ಷ ಆಗಿದೆ. ನಾವು ಈ ಕ್ಷೇತ್ರ ಬಂದಾಗ ನಾವು ಬರ್ಬೇಕಾದ್ರೆ ಅಂತ ಹೇಳಿದ್ರೆ ನಮ್ ತುಂಬಾ ಕಷ್ಟದಲ್ಲಿದ್ವಿ. ಯಾವ ಕಷ್ಟ ಅಂದ್ರೆ ನಮ್ಮ ಫ್ಯಾಮಿಲಿ ಇದ್ದಿದ್ದು ತುಂಬಾ ದೊಡ್ಡ ಫ್ಯಾಮಿಲಿ, 5-6 ಜನ ಫ್ಯಾಮಿಲಿ ಇದ್ದಿದ್ದು. ನಾವು ಬರ್ಬೇಕಾದ್ರೆ ಏನಾಗಿತ್ತು ಅಂತ ಹೇಳಿದ್ರೆ, ನಾವ್ ಇಲ್ಲಿ ಬಂದಿದ್ದು ಇಲ್ಲಿ ಯಾವ್ದೋ ಒಂದು ಕೆಲ್ಸಕ್ಕಂತ ಬಂದ್ವಿ. ನಾವ್ ಇಲ್ಲಿ ಇದಾಗ್ತಾ ಇದೆ, ಇಲ್ಲಿ ತೊಂದರೆ ಬಂದ್ರೆ ಇದು ಪರಿಹಾರ ಸಿಗುತ್ತೆ, ಅದು ಸಿಗುತ್ತೆ ಅಂತ ನಾವು ಆ ಉದ್ದೇಶಕ್ಕೆ ನಾವು ಬಿಟ್ಕೊಂಡ್ ಬಂದಿಲ್ಲ. ಇಲ್ಲಿ ಯಾವ್ದೋ ಒಂದು ಕೆಲ್ಸಕ್ಕಂತ ಕರೆದ್ರು, ಆ ಕೆಲ್ಸಕ್ಕಂತ ಬಂದ್ವಿ. ಇಲ್ಲಿ ಬಂದ ನಮ್ ಪಾಡ್ ನಾವು ಕೆಲಸ ಮಾಡಿದ್ವಿ, ಅಪ್ಪ ನಾವು ಹೋದ್ವಿ. ಆದ್ರೆ ಇನ್ನೊಬ್ರು ಬೇರೆಯವರು ನಮ್ಗೆ ಯಾರು ಕೆಲಸ ಕೊಟ್ಟಿದ್ರು, ಅವರು ಇವ್ರ ಹತ್ರ ಏನ್ ಹೇಳಿದ್ರು, ಇವ್ರ ಮನೇಲಿ ಈ ತರ ಪ್ರಾಬ್ಲಮ್ ಇದೆ, ಹಿಂಗಿದೆ. ಅವರು ಮದ್ವೆ ಆಗಿ 5 ವರ್ಷ ಆಗಿ ಹೋಗಿದೆ, ಅವ್ರಿಗೂ ಮಕ್ಳಿಲ್ಲ, ಪ್ಲಸ್ ಮನೇಲಿ ತುಂಬಾ ಕಷ್ಟಗಳಿದೆ ಅಂತ ಅವ್ರ ಹತ್ರ ಹೇಳಿದ್ರು. ಸರಿ ಅಂತೇಳಿ ನಾನು ಮಾತಾಡಿದೀನಿ, ಹೋಗಿ ಅಂತ ಹೇಳಿದ್ರು. ಅದೇ ತರ ನಾವು ಪುನಃ ಬಂದು ಕೇಳಿದ್ವಿ. ಅವರು ಆಯ್ತು ಪೌರ್ಣಮಿಗೆ ಬನ್ನಿ, ಇದೇ ತರ ಪೌರ್ಣಮಿಗೆ ಬಂದು ಇದ್ ಮಾಡಿಸ್ಕೊಳ್ಳಿ ನೋಡೋಣ ಅಂತ ಹೇಳಿದ್ರು. ಸೊ ಪೌರ್ಣಮಿಗೆ ಬಂದ್ವಿ, ನಿಂತ್ವಿ. ಸೇಮ್ ಅದೇ ತರ ತೀರ್ಥ ಸ್ನಾನ ಹಾಕಿಸ್ಕೊಂಡ್ವಿ. 3 ಪೌರ್ಣಮಿಗೆ ತೀರ್ಥ ಸ್ನಾನ ಮಾಡಿ ನಾವು ಚೆಕ್ ಮಾಡಿ ಎಲ್ಲ ಕ್ಲಿಯರ್ ಮಾಡ್ತೀವಿ, ನೋಡೋಣ ಏನು ಅಂತ ಹೇಳಿದ್ರು. 3 ಪೌರ್ಣಮಿಗೆ ತೀರ್ಥ ಸ್ನಾನ ಮಾಡಿದೀವಿ. ಅದಾದ್ಮೇಲೆ ನಮ್ಗೆ ಕನ್ಸ್ಯೂಮರ್ ಅಂತ ಕ್ಲಿಯರೆನ್ಸ್ ಬಂದಿದ್ದು. ಅದಕ್ಕಿಂತ ಮುಂಚೆ ನಾವು ಬೇಕಾದಷ್ಟು ದೇವಸ್ಥಾನಗಳಿಗೆ ಹೋಗಿದ್ದೀವಿ. ಅದಲ್ಲದೆ ಹಾಸ್ಪಿಟಲ್ಗಳಲ್ಲಂತೂ ಒಂದಲ್ಲ, ಆಯುರ್ವೇದಿಕ್ ಹಾಸ್ಪಿಟಲ್ ಆಗಿರ್ಬೋದು, ಪ್ಲಸ್ ಹೋಮಿಯೋಪತಿ ಹಾಸ್ಪಿಟಲ್ ಆಗಿರ್ಬೋದು, ಇಂಗ್ಲಿಷ್ ಮೆಡಿಸಿನ್ಸ್ ಹಾಸ್ಪಿಟಲ್, ಎಲ್ಲಾ ಕಡೆನೂ ಹೋಗಿದೀವಿ. ಅದೇ ತರ ಹೋಗಿದ್ರು ಎಲ್ಲ ಆಗುತ್ತೆ ಅಂತ ಹೊರತು ಯಾವುದು ಕ್ಲಿಯರೆನ್ಸ್ ಆಗಿರ್ಲಿಲ್ಲ. ನಾವ್ ಈ ಕ್ಷೇತ್ರಕ್ಕೆ ಬಂದ್ಮೇಲೆ 3 ಪೌರ್ಣಮಿಗೆ ತೀರ್ಥ ಸ್ನಾನ ಮಾಡಿ ಕ್ಲಿಯರ್ ಆದ್ಮೇಲೆ ಅದಾಗೆ ಪಟ್ಟಂತೇಳಿ ನಮ್ಗೆ ಕ್ಲಿಯರೆನ್ಸ್ ಕ್ಲಿಯರ್ ಆಗಿದ್ದು. ಅದಾಗಿ ನಾವು ಬೇರೆ ಕಡೆ ಕಂಪ್ನಿ ಕೆಲಸ ಮಾಡ್ತಾ ಇದ್ವಿ. ಅದು ಕೂಡ ಇವತ್ತು ಇದೇ ತಾಯಿ ಹೆಸರು ಇಟ್ಕೊಂಡು ಇವತ್ತು ಒಂದು ಕಂಪ್ನಿ ಕೂಡ ಓಪನ್ ಮಾಡಿದೀವಿ. ಇವತ್ತು ಅದರಲ್ಲಿ ನಡೀತಾ ಇದ್ವಿ ನಾವು. ಇವತ್ತು ನನ್ನ ಮಗು ಇವತ್ತು 2.5 ವರ್ಷ ಇವತ್ತು ಆ ಮಗುಗೆ. ಸೊ ಅದೇ ತರನೇ ಇಲ್ಲಿ ಮಕ್ಕಳದೇ ಭಾಗ್ಯ ಅಂತಲ್ಲ, ಕೋರ್ಟ್ ಕಚೇರಿ ಆಗಿರ್ಬೋದು, ಮನೆಯ ಇದ್ರದ್ದಾಗಿರ್ಬೋದು, ಜಮೀನ್ ವಿಚಾರ ಆಗಿರ್ಬೋದು, ಇಂಥದೇ ಆಗಿರ್ಲಿ, ಒಂದು ಕಾಯಿಲೆ ಕಸಾಲೆಗಳು ಏನೇ ಆಗಿರ್ಲಿ, ಎಂತದೇ ಆಗಿರ್ಲಿ, ಅವ್ರು ಬಂತು ಅಂದ್ರೆ ತುಂಬಾ ಕ್ಲಿಯರೆನ್ಸ್ 100% ಇರುತ್ತೆ. ಫಸ್ಟ್ ಏನಂತ ಹೇಳಿದ್ರೆ ನಮ್ಮಲ್ಲಿ ಭಕ್ತಿ ಶ್ರದ್ಧೆ ಇರಬೇಕು. ನಮ್ಮಲ್ಲಿ ಭಕ್ತಿ ಶ್ರದ್ಧೆ ಇಲ್ಲ ಅಂತ ಹೇಳಿದ್ರೆ ನಂಗೆ ಹಂಗಾಗುತ್ತೆ ಹಿಂಗಾಗುತ್ತೆ, ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಹಂಗ್ ನಡೀತಿ ಹಿಂಗ್ ನಡೀತಿ ಅಂತ ಹೇಳಿದ್ರೆ ಅದು ಹೇಳಿಕೆ ಮಾತುಗಳು ಯಾವತ್ತೂ ನಡೆಯಲ್ಲ ಈ ಕ್ಷೇತ್ರದಲ್ಲಿ. ನಮ್ಮಲ್ಲಿ ಭಕ್ತಿ ಶ್ರದ್ಧೆ ಖಂಡಿತ ಇತ್ತು ಅಂತ ಹೇಳಿದ್ರೆ ಆ ಭಗವಂತನ ಹತ್ರ ಸಂಕಲ್ಪ ಮುಖ್ಯವಾಗಿರ್ಬೇಕು. ಅದು ಮುಖ್ಯವಾಗಿತ್ತು ಅಂತ ಹೇಳಿದ್ರೆ ಅದು ಕರೆಕ್ಟ್ ಆಗಿ ಸೆನ್ಸ್ ಆಯ್ತು ಅಂತ ಹೇಳಿದ್ರೆ ಅದು ತುಂಬಾ ದಿನಗಳೇ ಬೇಕಾಗಿಲ್ಲ. ಅದಕ್ಕೆ ಬೇಗ ಉತ್ತರ ಸಿಗುತ್ತೆ. ಇಲ್ಲಿ ಯಾರು ಯಾವುದೇ ತರ ಇಲ್ಲಿ ನಷ್ಟ ಏನಾಗಲ್ಲ. ನಾವು ಈಗ ಕೆಲವೊಂದು ದೇವಸ್ಥಾನಗಳಿಗೆ ಹೋಯ್ತು ಅಂತ ಹೇಳಿದ್ರೆ ಎಷ್ಟೊಂದು ಪೂಜೆಗಳು ಮಾಡಬೇಕು ಅಂತ ಹೇಳ್ತೀವಿ, ಅದಕ್ಕೆ ಇಷ್ಟು ಖರ್ಚಾಗುತ್ತೆ ಅಂತ ಏನೇನೋ ಇರುತ್ತೆ. ಇಲ್ಲಿ ನಾವು ಇವತ್ತಿನವರು ಯಾವ ಪೂಜೆನೂ ಮಾಡಿಸಿಲ್ಲ. ನಾವು ಬಂದಾಗಿಂದ ಒಂದು ಪೂಜೆ ಅಂತ ಮಾಡಿಸಿಲ್ಲ, ಏನಿಲ್ಲ. ಏನೋ ಬರ್ತೀವಿ, ನಮ್ ಕೈಲಿ ಅದು ಸೇವೆ ಮಾಡ್ಕೊಂಡು ಹೋಗ್ತೀವಿ, ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದೇ ತರ ಅದು ತಾಯಿ ನಮ್ಗೆ ಕರುಣಿಸಿದ್ದಾಳೆ, ನಡೆದೈತೆ ಅದೇ ತರ. ಅದೇ ತರ ನಾವು ಇವತ್ತಿನವರೆಗೂ ಒಂದೇ ಒಂದು ಪೌರ್ಣಮಿ ಮಿಸ್ ಮಾಡಲ್ಲ. ಯಾವುದೇ ಕಾರ್ಯಗಳಲ್ಲಿ ಏನೇ ಇರ್ಲಿ ಬರ್ತೀವಿ, ಕೂತ್ಕೊಳ್ತೀವಿ, ಕೈ ಜೋಡಿಸ್ತೀವಿ, ನಮ್ ಕೈಲಾದ್ರೂ ನಾವು ಮಾಡ್ಕೊಂಡು ಹೋಗ್ತೀವಿ. ಕೆಲಸ ಕಾರ್ಯನಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ಅಷ್ಟು. ಇಲ್ಲಿದ್ವಾ ನಮ್ ತಾಯಿಗೆ ನಮ್ ಕೆಲ್ಸಕ್ಕೆ ಏನ್ ತೊಂದರೆ ಕೊಡಲ್ಲ. ಇಲ್ಲಿಂದ ಹೋದ್ಮೇಲೆ ಕೆಲಸ ತಾನಾಗಿ ಆಟೋಮೆಟಿಕ್ ಬರುತ್ತೆ. ಇಲ್ಲಿದ್ದಾಗ ಕೆಲಸದ ಏನ್ ಟೆನ್ಷನ್ ಇರಲ್ಲ. ಅದೇ ತರ ಇವತ್ತು ನಾವು ಚೆನ್ನಾಗಿ ನಡ್ಕೊಂಡು ಹೋಗ್ತೇವೆ. ಈ ಕ್ಷೇತ್ರದಲ್ಲಿ ಯಾವ್ದಕ್ಕೂ ಮೋಸ ಇಲ್ಲ. ಮನುಷ್ಯನಿಗೆ ನಂಬಿಕೆ ಅವನ ಮೇಲೆ ಇರ್ಬೇಕು. ಹಿಂಗೆ ನಾವು ಎಲ್ಲೋ ಕಡೆ ಹೋಗ್ತೀವಿ, ಎಲ್ಲಾ ಕಡೆ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಅಂತ ಎಲ್ಲಾ ಕಡೆ ತಿರುಗ್ತೀವಿ, ಓಡಾಡ್ತಾನೆ ಇರ್ತೀವಿ, ಅವ್ರು ಕೇಳಿದ್ದು ಖರ್ಚು ಮಾಡ್ತಾನೆ ಇರ್ತೀವಿ. ಆದ್ರೆ ಫಸ್ಟ್ ನಮ್ಮಲ್ಲಿ ನಂಬಿಕೆ ಇರಬೇಕು. ಎಲ್ಲಿ ಇದೆ ಅಂತ ಅಲ್ಲ, ಈ ಕ್ಷೇತ್ರ ಅಂತಲ್ಲ, ಯಾವ್ದೇ ಹೋಗ್ಲಿ, ಯಾವ್ದೇ ಒಂದು ಕ್ಷೇತ್ರ ಹೋದ್ರು ಫಸ್ಟ್ ನಮ್ಮಲ್ಲಿ ಅದ್ರ ಮೇಲೆ ನಂಬಿಕೆ ಇರಬೇಕು. ಆ ನಂಬಿಕೆ ಇತ್ತು ಅಂತ ಹೇಳಿದ್ರೆ, ಎಲ್ಲೇ ಹೋಯ್ತು ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಸಿಗುತ್ತೆ. ಬಿಡಬಾರ್ದು. ಭಗವಂತನ ಪಾದ ಹಿಡಿಬೇಕು ಗಟ್ಟಿಯಾಗಿ. ನಾವಿತ್ತು ಒಂದ್ಸರಿ ಹೋಗ್ಬಿಟ್ಟು ಆಗಲ್ಲ, ಇವತ್ತು ಏನೋ ಆಗಿಲ್ಲ ಕ್ಷೇತ್ರದಲ್ಲಿ, ಸುಮ್ನೆ ಬಂದ್ವಿ, ಅದಕ್ಕೆ ಅಷ್ಟು ಕಾಸು ಹಾಕಿದ್ವಿ, ಹೋದ್ವಿ, ಹಿಂಗೆ ಆಗುತ್ತೆ ಹೊರತು ಫಸ್ಟ್ ಭಗವಂತನ ಹತ್ರ ನಾವು ನಮ್ ಸಂಕಲ್ಪನು ಗಟ್ಟಿ ಇರ್ಬೇಕು. ಅವನ್ ಪಾದ ಹಿಡಿಬೇಕು, ನಮ್ಗಾಗ್ಲೇಬೇಕು. ನಾವೇನ್ ಮೋಸ ಮಾಡಿ ಬದುಕ್ತಾ ಇಲ್ವಲ್ಲ,
ಯಾರಿಗಿಂದ ದರೋಡೆ ಮಾಡಿ ಬದುಕ್ತಾ ಇಲ್ವಲ್ಲ. ನಮ್ಮ ನಿಯತ್ತಿಗೆ ನಾವು ಬದುಕ್ತಾ ಇರೋದು, ನಾವು ಇರೋದಿರೋ ಜೀವನ ಸಂತೋಷ ಬದುಕಕ್ಕೆ ಏನ್ ಕಷ್ಟ? ಇಳಿಬೇಕು ಭಗವಂತನ ಪಾದ ಹಿಡಿತು ಅಂತ ಹೇಳಿದ್ರೆ ಯಾವತ್ತೂ ಯಾರಿಗೂ ಮೋಸ ಆಗಲ್ಲ. ಬನ್ನಿ, ಯಾರ ಕಷ್ಟ ಇದೆ ಏನಿದೆ ಬನ್ನಿ ಭಗವಂತನ ಪಾದ ಹಿಡೀರಿ. ಪಾದ ಹಿಡಿತು ಅಂತ ಹೇಳಿದ್ರೆ ಯಾರಿಗೂ ಮೋಸ ಆಗಲ್ಲ ಅದರಲ್ಲಿ.